ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಇರುತ್ತೆ. ಈ ವಿಡಿಯೋದಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕಳಿಸಿರುವಂಥ ಒಂದು 2-3 ಪ್ರಶ್ನೆ ಇದೆ, ಅದನ್ನು ಸಾಲ್ವ್ ಮಾಡ್ತಾ ಇರ್ತೀನಿ. 2-3 ನ್ಯೂಮರಿಕಲ್ಸ್ ಆಗಿದೆ. ಸೊ ಆ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ ವಿತೌಟ್ ಕ್ಯಾಲ್ಕುಲೇಟರ್ಸು. ಸೊ ಮೊದಲ ಪ್ರಶ್ನೆ ಈ ಥರ ಇದೆ ನೋಡಿ. ಸೊ ಫಸ್ಟ್ ಕ್ವಶನ್ ಈ ಥರ ಇದೆ. ಸೊ ಈ ಕ್ವಶನ್ಸ್ ನಮ್ಮ ಸ್ಟೂಡೆಂಟ್ಸ್ ಕಳಿಸಿರುವಂಥ ಕ್ವಶನ್ಸ್ ಆಗಿರುತ್ತೆ. ವಿತೌಟ್ ಕ್ಯಾಲ್ಕುಲೇಟ್ರು ಹೇಗೆ ಸಾಲ್ವ್ ಮಾಡಬೇಕು ಅಂತ ತೋರಿಸ್ಕೊಡಿ ಸರ್ ಅಂತ ಕೇಳಿದ್ರು. ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ನ ತೊಗೊಂಡಿದ್ದೀನಿ. ಸೊ ವೈರ್ ಈ ಸಬ್ಜೆಕ್ಟೆಡ್ ಟು ಟೆನ್ಸೈಲ್ ಲೋಡ್. ಸೊ ಒಂದು ವೈರ್ ಇದೆ, ಆ ವೈರ್ ಯಾವ ಲೋಡ್ಗೆ ಸಬ್ಜೆಕ್ಟ್ ಆಗಿದೆ? ಟೆನ್ಸೈಲ್ ಲೋಡ್ಗೆ ಸಬ್ಜೆಕ್ಟ್ ಆಗಿದೆ. ಸೊ ಅದರ ಪಾಯ್ಸನ್ಸ್ ರೇಷಿಯೋ ಕೊಟ್ಟಿದ್ದಾರೆ ಇಲ್ಲಿ. ವಿ ಅಂದರೆ ಪಾಯ್ಸನ್ಸ್ ರೇಷಿಯೋ, ಅದರ ವ್ಯಾಲ್ಯೂ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು 0.25 ಒಂದು ಪಾಯ್ಸನ್ಸ್ ರೇಷಿಯೋ ವ್ಯಾಲ್ಯೂ ಆಗಿರುತ್ತೆ ಆ ಥರದ್ದು. ಆ್ಯಂಡ್ ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಕೊಟ್ಟಿದ್ದಾರೆ ಎಷ್ಟು? 0.02. ಆ್ಯಂಡ್ ಲ್ಯಾಟ್ರಲ್ ಸ್ಟ್ರೈನ್ ಕೇಳ್ತಾರೆ. ಸೊ ಲ್ಯಾಟ್ರಲ್ ಸ್ಟ್ರೈನು, ಲಾಂಜಿಟ್ಯೂಡಿನಲ್ ಸ್ಟ್ರೈನು, ಪಾಯ್ಸನ್ಸ್ ರೇಷಿಯೋ ಡಾಟಾದಲ್ಲಿ ಕೊಟ್ಟಿರುವಂಥದ್ದು. ಪಾಯ್ಸನ್ಸ್ ರೇಷಿಯೋ ಎಷ್ಟಿದೆ? 0.25. ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಎಷ್ಟಿದೆ? ಲಾಂಜಿಟ್ಯೂಡಿನಲ್ ಸ್ಟ್ರೈನ್ 0.002 ಕೊಟ್ಟದ್ದು. ಯಾವುದು? ಲಾಂಜಿಟ್ಯೂಡಿನಲ್ ಸ್ಟ್ರೈನ್. ಆದಮೇಲೆ ಲ್ಯಾಟ್ರಲ್ ಸ್ಟ್ರೈನ್ ನಮಗೆ ಕೇಳಿದರೆ, ಲ್ಯಾಟ್ರಲ್ ಸ್ಟ್ರೈನ್ ನಮಗೆ ಕೇಳಿರೋದು. ಸೊ ಈ ಮೂರು ಪ್ಯಾರಾಮೀಟರ್ಗೆ ಇರುವಂಥ ರಿಲೇಷನ್ ನಿಮಗೆ ಈಗಾಗಲೇ ಗೊತ್ತಾಗಿರಬೇಕು. ಯಾವುದದು? ಪಾಯ್ಸನ್ಸ್ ರೇಷಿಯೋ ಇಸ್ ಈಕ್ವಲ್ ಟು ಲ್ಯಾಟ್ರಲ್ ಟು ಲೀನಿಯರ್ ಸ್ಟ್ರೈನ್ ಫಾರ್ಮುಲಾ ಅಲ್ವಾ? ಲ್ಯಾಟ್ರಲ್ ಸ್ಟ್ರೈನ್ ಟು ಲೀನಿಯರ್ ಸ್ಟ್ರೈನ್. ಸೊ ಲೀನಿಯರ್ ಸ್ಟ್ರೈನ್ಗೆ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ? ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಅಂತ ಕರಿತೀವಿ. ಸೊ ಪಾಯ್ಸನ್ಸ್ ರೇಷಿಯೋಗೆ ಡೆಫಿನೇಷನ್ ಏನಾಗುತ್ತೆ? ದ ರೇಷಿಯೋ ಆಫ್ ಲ್ಯಾಟ್ರಲ್ ಟು ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಅಥವಾ ಲ್ಯಾಟ್ರಲ್ ಟು ಲೀನಿಯರ್ ಸ್ಟ್ರೈನ್ ಇಸ್ ಕಾಲ್ಡ್ ಪಾಯ್ಸನ್ಸ್ ರೇಷಿಯೋ ಆಗುತ್ತೆ. ಸೊ ಪಾಯ್ಸನ್ಸ್ ರೇಷಿಯೋ ಇಸ್ ಈಕ್ವಲ್ ಟು ಲ್ಯಾಟ್ರಲ್ ಸ್ಟ್ರೈನ್ ಎಷ್ಟಿದೆ ನಮಗೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು ನಾವು. ಲ್ಯಾಟ್ರಲ್ ಸ್ಟ್ರೈನ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಎಷ್ಟಿದೆ? 0.02. ಇನ್ನು ಪಾಯ್ಸನ್ಸ್ ರೇಷಿಯೋ ವ್ಯಾಲ್ಯೂ ಎಷ್ಟು ಕೊಡಿದರೆ? 0.25. ಎಷ್ಟಿದೆ ಇದು? 0.25. ಸೊ ಲ್ಯಾಟ್ರಲ್ ಸ್ಟ್ರೈನ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 0.25 ಇಂಟು 0.002. ಸೊ ಇಲ್ಲಿ ಮಿಸ್ಟೇಕ್ ಮಾಡ್ಕೊಳ್ಕೋಬೇಡಿ, ನಾನು ಮಾಡೋದು. ಸೊ 0.002 ಅದು 0.002. ಈಗ ನೋಡಿ, 1/2 ಅಂದರೆ ಎಷ್ಟು ಬರೀಕೊಳ್ತೀರಾ? 0.5 ಅಂತ ಬರೀತೀರಾ. 1/4 ಅಂದರೆ ಎಷ್ಟು ಬರೀತೀರಾ? 0.25 ಅಂತ ಬರೀತೀವಿ. ಸೊ 1/4 ಅಂದರೆ 0.25. ಈಗ ತಾನೇ ನಾನು ನಿಮಗೆ ಹೇಳಿದೆ 1/3 ನೆಗೆಟಿವ್ ಮಾರ್ಕಿಂಗ್ ಅಂದರೆ ಎಷ್ಟಿರುತ್ತೆ? 0.33 ಬರುತ್ತೆ ಅಂತ ಹೇಳಿದಲ್ಲ. ಸೊ ಅದೇ ರೀತಿಯಲ್ಲಿ 1/2, 1/4 ವೆರಿ ವೆರಿ ಇಂಪಾರ್ಟೆಂಟು. ಈ ಒಂದು ವ್ಯಾಲ್ಯೂಸ್ ಏನಿದೆಲ್ಲ ನೆನಪಿಟ್ಕೊಳ್ಳಬೇಕು ನೀವು. ಸೊ ಈಗ ಇಲ್ಲಿ ಬರೋಣ. ಈಗ ಕ್ವಶನಲ್ಲಿ ಸೊ 0.25ನ ನಾನು 1/4 ಅಂತ ಬರ್ಕೊಳ್ತೇನೆ ಇಂಟು ಈ 0.002 ನೋಡಿ, ಡೆಸಿಮಲ್ ಪಾಯಿಂಟ್ ಆದಮೇಲೆ 0.002 ಇದೆ. ಇದು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದರೆ, ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ಸ್ ಇದ್ದಾವೆ? 3. 0ನೂ ಒಂದು ನಂಬರೇ. ಸೊ ಹಾಗಾಗಿ ಇಲ್ಲಿ ಎಷ್ಟು ನಂಬರ್ಸ್ ಇದ್ದಾವೆ? 3 ನಂಬರ್ಸ್ ಇದ್ದಾವೆ. ಸೊ ಏನು ಬರೀತೀರಾ? 10. ಸೊ ಈ ಕಡೆಯಿಂದ ನಮ್ಮ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ನಾನು ಏನಾದರೂ ನಂಬರ್ಸ್ನ ಮೂವ್ ಮಾಡ್ತಿದ್ದೆ ಅಂದರೆ, ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಮೂವ್ ಮಾಡ್ತಿದ್ದೆ ಅಂದರೆ ಪವರು ಎಷ್ಟು ನಂಬರ್ಸ್ ಮೂವ್ ಮಾಡ್ತಿದ್ದೀರಾ? 3 ನಂಬರು. ಎಷ್ಟು ನಂಬರ್ಸ್ ಮೂವ್ ಮಾಡ್ತಿರೋದು? 3. ಸೊ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಬರಬೇಕಾದ್ರೆ ಅದರ ಸೈನು ನೆಗೆಟಿವ್ ಬರುತ್ತೆ. ಸೊ ಇದೇನಂತ ಬರೀತೀರಾ? ಎಷ್ಟು ಯಾವ ನಂಬರ್ ಮುಂದೆ ಬರ್ತಿರೋದು? 2 ನಂಬರ್. 2 ಇಂಟು 10⁻³ ಅಂತ ಬರಿತೀವಿ. ಸೊ ಲಾಸ್ಟ್ ನಂಬರ್. ಫಾರ್ ಎಕ್ಸಾಂಪಲ್ ನನಗೆ 0.015 ಇತ್ತು ಅಂತ ಇಟ್ಕೊಳ್ಳಿ. ಸೊ ನನಗೆ ರೈಟ್ ಸೈಡಿಂದ 3 ನಂಬರ್ನು ಮೂವ್ ಮಾಡಬೇಕು ಲೆಫ್ಟ್ ಸೈಡ್ಗೆ. ಸೊ ಎಷ್ಟಾಗುತ್ತೆ? 15 ಇಂಟು ಎಷ್ಟು ನಂಬರ್ಸ್ ಮೂವ್ ಮಾಡಿದ್ವಿ? 3 ನಂಬರ್ಸ್. ಸೊ -3. ಇನ್ ಕೇಸ್ ನನಗೆ ಬರೀ 2 ನಂಬರ್ಸ್ ಮೂವ್ ಮಾಡಬೇಕಂದಾಗ ಎಷ್ಟಾಗುತ್ತೆ? 1.5 ಇಂಟು 10⁻². ನೋಡಿ, ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ನಂಬರ್ಸ್ ಮೂವ್ ಮಾಡಿದ್ದೀನಿ. ಸೊ ಅದು -2. ಯಾಕೆ? ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ. ಸೊ 2 ನಂಬರ್ಸ್ ಆದಮೇಲೆ ಅಂದರೆ ಈ ನಂಬರ್ ಯಾವುದಿದೆ? ಈ ನಂಬರ್ ಈ 0 ಇಲ್ಲಿಂದ 0 ಇದ್ದಂಗೆ ಇದು. ಸೊ 0 ಬಿಟ್ಬಿಟ್ರೆ 1.5 ಇದ್ದಂಗೆ. ಯಾಕಂದರೆ ಈ 0 ಮತ್ತು 1 ಈ ಕಡೆ ಬರುತ್ತೆ, ಇನ್ನು 5 ಆ ಕಡೆ ಇರೋಕ್ಕೆ ಕಾಣದ, 5 ಆ ಕಡೆನೇ, ಡೆಸಿಮಲ್ ಪಾಯಿಂಟ್ ಆ ಕಡೆನೇ ಇರಲಿ. ಇನ್ನೊಂದು ಉದಾಹರಣೆ ನೋಡಿ, 0.2345 ಅಂತ ಇಟ್ಕೊಳ್ಳಿ. 3 ನಂಬರ್ಸ್ ಮೂವ್ ಮಾಡಬೇಕು. ಸೊ ಏನಾಗುತ್ತೆ? 234.5 ಆಯಿತಾ? 3 ನಂಬರ್ಸ್ನ ಈ ಕಡೆ ಮೂವ್ ಮಾಡಿದ್ದೀನಿ. ಸೊ 3 ನಂಬರ್ಸ್ನ ರೈಟ್ ಸೈಡಿಂದ ಮೂವ್ ಮಾಡಿರೋ ಕಾರಣದ ನೆಗೆಟಿವ್. ಎಷ್ಟು ನಂಬರ್ಸ್ ಮೂವ್ ಮಾಡಿದ್ವಿ? 3 ನಂಬರ್ಸ್. ಇನ್ ಕೇಸ್ ಇದನ್ನೇ ನಾನು 1 ನಂಬರ್ ಮಾತ್ರ ಮೂವ್ ಮಾಡಿ, ಸೊ 2.345 ಆಗುತ್ತೆ. 1 ನಂಬರ್ ಮಾತ್ರ ಈ ಕಡೆ ಮೂವ್ ಮಾಡಿದ್ದೀನಿ, ಇನ್ನು 3 ನಂಬರ್ಸ್ ಆ ಕಡೆ ಇದ್ದಾವೆ. ಸೊ ಎಷ್ಟು ನಂಬರ್ಸ್ ಮೂವ್ ಮಾಡಿದ್ದೀನಿ? ಒಂದೇ ನಂಬರು. ಸೊ ರೈಟ್ ಸೈಡಿಂದ ಲೆಫ್ಟ್ ಸೈಡ್ ಬಂದಿರೋ ಕಾರಣದ ನೆಗೆಟಿವ್ ಸೈನ್. ಸೊ ಇದು ನಮ್ಗೆ ಗೊತ್ತಾಗಿರ್ಬೇಕು ಅನಿಸುತ್ತೆ. ಸಿಮಿಲರ್ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡಿ. 2 ಇಂಟು 10⁻³ ಯಾಕೆ? 3 ನಂಬರ್ಸ್ ನಾನು ಮೂವ್ ಮಾಡಿದ್ದೀನಿ. ಈ ಥರ ಆಯಿತು. ಈಗ ಮ್ಯೂ ಅಲ್ಲ, ಲ್ಯಾಟ್ರಲ್ ಸ್ಟ್ರೈನ್ ಈಸ್ ಈಕ್ವಲ್ ಟು, ಸೊ ಲ್ಯಾಟ್ರಲ್ ಸ್ಟ್ರೈನ್ ಈಸ್ ಈಕ್ವಲ್ ಟು ಸಿಂಪ್ಲಿಫಿಕೇಷನ್ ಏನಾಗುತ್ತೆ ಈಗ ನೋಡಿ. ಈಗ 2 1s 2 2s. ಸೊ ಎಷ್ಟಾಯ್ತು ಇದು? 1/2 ಇಂಟು 10⁻³ 1/2 ಅಂದರೆ ಎಷ್ಟು ಬರಿಬೋದು? 0.5 ಅಂತ ಬರಿಬೋದು ಇಂಟು 10⁻³ ಸೊ ಈಗ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ
ಅಥವಾ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ, ಇಲ್ಲಾಂದರೆ ಇದನ್ನು ಹೆಂಗೆ ಬರ್ಕೊಳ್ಬೋದು, ಎ ಪವರ್ ಮೈನಸ್ ಎಮ್ನ ಹೇಗೆ ಬರಿಬೋದು, 1/a ಪವರ್ ಎಮ್ ಅಂತ ಬರಿಬೋದು. ಹಾಗಾಗಿ ಎ ಪವರ್ ಮೈನಸ್ ಎಮ್ನ ನಾನು ಏನು ಬರ್ತೀನಿ, 0.5 ಇಂಟು 1/10⁻³ 10⁻³ ಅಂದರೆ 1000. ಸೊ ಈಗ 0.5 ಇಂಟು 1 ಎಷ್ಟಾಗುತ್ತೆ, 0.5 ಡಿವೈಡೆಡ್ ಬೈ 1000. ಸೊ ಇಲ್ಲಿ ಎಷ್ಟು ನಂಬರ್ಸ್ ಇದ್ದಾವೆ, 3 ನಂಬರ್ಸು. ಸೊ 3 zeros ಇರೋ ಕಂಡ ಈ ಡೆಸಿಮಲ್ ಪಾಯಿಂಟ್ ಆದಮೇಲೆ 3 ನಂಬರ್ಸ್ನ ಮೂವ್ ಮಾಡಿ. ಸೊ 0.0005 ಇಷ್ಟಾಗುತ್ತೆ. ಸೊ 0.005 ಆಗುತ್ತೆ ಆನ್ಸರ್. ಸೊ ನಿಮ್ಗೆ ಹೇಳ್ಬೇಕಂದ್ರೆ ಇದು ಡೆಸಿಮಲ್ ಕನ್ವರ್ಷನನ್ನು ನೋಡ್ಕೊಳ್ಬೇಕು ನೀವು. ಸೊ ಇಲ್ಲಿ ಎಷ್ಟು ನಂಬರ್ಸ್ ಇದೆ, 3 ನಂಬರ್ಸ್. ಫಾರ್ ಎಕ್ಸಾಂಪಲ್ ಈಗ 25 ಡಿವೈಡೆಡ್ ಬೈ 100 ಇತ್ತು. ಸೊ ನನಗೆ 2 zeros ಇರೋ ಕಂಡ 0.25 ಡೆಸಿಮಲ್ ಪಾಯಿಂಟ್ ಆದಮೇಲೆ. ಇನ್ ಕೇಸ್ ನನಗೆ 25 ಡಿವೈಡೆಡ್ ಬೈ 10 ಇತ್ತು, ಎಷ್ಟು zeros ಇದೆ, 1 0. ಸೊ ಒಂದು ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡಿ. ಸೊ 2.5 ಅಷ್ಟೇ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಇದು ಸ್ವಲ್ಪ ಬೇಸಿಕ್ ಕ್ಯಾಲ್ಕುಲೇಷನ್. ಇದು ಇಷ್ಟು ಗೊತ್ತಿದ್ರೆ ನಿಮಗೆ ಈ ಪರ್ಟಿಕ್ಯುಲರ್ ಕ್ವಶನ್ ಈಸಿಯಾಗಿ ಆನ್ಸರ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕ್ವಶನ್ ನಮಗೆ ಭಾಳ ಸಿಂಪಲ್ ಕ್ವಶನ್. ಈ ಪರ್ಟಿಕ್ಯುಲರ್ ಕ್ವಶನ್ ನಿಮಗೆ ಈ ಸಲ KPCL ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ಕ್ವಶನ್ ಪ್ರೀವಿಯಸ್ ಆಗಿ ಮಾಡಿರೋಂಥ ಕ್ವಶನ್. ಸೊ ಹಾಗಾಗಿ ಈ ಒಂದು ಕ್ವಶನ್ ಇಂಪಾರ್ಟೆಂಟೇ. ಇದನ್ನು ನಮ್ಮ ಸ್ಟೂಡೆಂಟೇ ಕಳಿಸಿರೋಂಥ ಕ್ವಶನ್ ಆಗಿರುತ್ತೆ. ಸೊ ನೋಡೋಣ ಹೇಗೆ ಸಾಲ್ವ್ ಮಾಡ್ತೀವಿ ಅಂತೇಳಿ. ವೆರಿ ಸಿಂಪಲ್ ಕ್ವಶನ್ ಇದು. ಸೊ ಥಿಯರಿ ಆಫ್ ಸಿಂಪಲ್ ಬೆಂಡಿಂಗ್ ಅಂತ ಏನು ಚಾಪ್ಟರ್ ಇದೆ, ಆ ಚಾಪ್ಟರ್ ಬೇಸಿಸ್ ಮೇಲೆ ಇರುವಂಥ ಕ್ವಶನ್ ಆಗಿರುತ್ತೆ. ಸೊ ನಿಮ್ಮ ಮೊದಲನೇದಾಗಿ ಥಿಯರಿ ಆಫ್ ಸಿಂಪಲ್ ಬೆಂಡಿಂಗಲ್ಲಿ ಇರುವಂಥ ರಿಲೇಷನ್ ಆದಮೇಲೆ ಹೇಳ್ತೀನಿ. ಫಸ್ಟ್ ಈ ಕ್ವಶನ್ ನೋಡೋಣ. ದ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್, ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್. ಸೊ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ಬಗ್ಗೆ ಕೇಳ್ತಾರೆ ನೋಡಿ. ದ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ ಎ ಸಾಲಿಡ್ ರಾಡ್. ಸಾಲಿಡ್ ರಾಡ್ ಒಳಗಡೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ಏನು ಇಂಡ್ಯೂಸ್ ಆಗಿರುತ್ತೆ ಅದ್ರ ಬಗ್ಗೆ ಕೇಳ್ತಾರೆ. ಸೊ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ ಎ ಸಾಲಿಡ್ ರಾಡ್ ಆಫ್ 20 mm ಡಯಾಮೀಟರ್. ಸೊ ಸಾಲಿಡ್ ರಾಡಿನ ಡಯಾ ಎಷ್ಟು, 20 mm ಅಂತ ಹೇಳಿದ್ದಾರೆ. ಸಬ್ಜೆಕ್ಟೆಡ್ ಟು ಎ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್. ಸೊ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಂದರೆ MB ಎಷ್ಟು, 4000 ಅಂತ ಹೇಳಿದ್ದಾರೆ, Newton mm. ಆ್ಯಂಡ್ ಹ್ಯಾವಿಂಗ್ ಎ ಮೂಮೆಂಟ್ ಆಫ್ ಇನರ್ಷಿಯಾ ಅಂದರೆ ಐ ಎಷ್ಟು ಕೊಟ್ಟಿದ್ದಾರೆ, 1000 mm⁴. ನೋಡಿ ನೀವು ಕ್ಯಾಲ್ಕುಲೇಟರ್ ತೊಗೊಂಡೋಗ್ಬೇಕಾ ಬೇಡ, ಕ್ಯಾಲ್ಕುಲೇಟರ್ ಯಾಕೆ ಬೇಕಾಗಿಲ್ಲನು, ಎಕ್ಸಾಮ್ಸಲ್ಲಿ ಕ್ಯಾಲ್ಕುಲೇಟರ್ ಬೇಕಾಗಲ್ಲ. ಈ ಥರ ಕ್ವಶನ್ಸ್ ಕೇಳೋ ಕಾರಣದಿಂದ ನಮಗೆ ಕ್ಯಾಲ್ಕುಲೇಟರ್ನ ಅವಶ್ಯಕತೆ ಬೀಳಲ್ಲ. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ಸ್ ನಿಮಗೆ ಎಕ್ಸಾಮ್ಸಲ್ಲಿ ಬರುವಂಥ ಕ್ವಶನ್ಸು ಬರುತ್ತೆ ಕೂಡ ಈ ಥರ ಕ್ವಶನ್ಸು. ಸೊ ಕ್ಯಾಲ್ಕುಲೇಟರ್ಸ್ ನಿಮಗೆ ಬೇಕಾಗಲ್ಲ ಈ ಥರ ಕ್ವಶನ್ಸ್ಗೆ. ನೋಡೋಣ ಏನಕ್ಕೆ ಕ್ಯಾಲ್ಕುಲೇಟರ್ ಬೇಡ ಅಂತ ಹೇಳ್ತೀನಿ ಅಂತೇಳಿ. ಸೊ ನೋಡಿ ಡಿ, MB ಮತ್ತು ಐ ಮೂಮೆಂಟ್ ಆಫ್ ಇನರ್ಷಿಯಾ ಕೊಟ್ಟಿದ್ದಾರೆ. ಸೊ ನಿಮಗೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ನ ಫೈಂಡ್ ಔಟ್ ಮಾಡಬೇಕು, ಅಂದರೆ σb ಫೈಂಡ್ ಔಟ್ ಮಾಡಬೇಕು. ಸೊ ಈ 3ಕ್ಕಿರುವಂಥ ರಿಲೇಷನ್, ಇವು 4 ಪ್ಯಾರಾಮೀಟರ್ಗಿರುವಂಥ ರಿಲೇಷನ್ ಯಾವುದು ಅಂತ ನೋಡಬೇಕು. ಮೊದಲನೇದಾಗಿ ನಮಗೆ ಬೆಂಡಿಂಗ್ ಮೂಮೆಂಟ್ ಈಕ್ವೇಷನ್ ಪ್ರಕಾರ ಏನಿದೆ ಅಂತ ನೋಡೋಣ. ಅಕಾರ್ಡಿಂಗ್ ಟು ಬೆಂಡಿಂಗ್ ಮೂಮೆಂಟ್ ಈಕ್ವೇಷನ್ ಏನಿದೆ ಅಂತ ನೋಡೋದಾದರೆ, ಅಂದರೆ ಬೆಂಡಿಂಗ್ ಮೂಮೆಂಟ್ ಈಕ್ವೇಷನ್ ಏನಿದೆ ಅಂತ ನೋಡಿದ್ರೆ M/I = σ/y E/r ಅಂತ ಹೇಳ್ತೇವೆ. σb ಅಂದರೆ ಬೆಂಡಿಂಗ್ ಸ್ಟ್ರೆಸ್ ಅಂತ ಅರ್ಥ, MB ಅಂದರೆ ಬೆಂಡಿಂಗ್ ಮೂಮೆಂಟ್ ಅಂತ ಅರ್ಥ, I ಅಂದರೆ ಮೂಮೆಂಟ್ ಆಫ್ ಇನರ್ಷಿಯಾ, Y ಅಂದರೆ ಸೆಕ್ಷನ್ ಮಾಡ್ಯುಲಸ್ಸು, E ಅಂದರೆ ಯಂಗ್ಸ್ ಮಾಡ್ಯುಲಸ್ಸು, R ಅಂತ ಬಂದು ರೇಡಿಯಸ್ ಆಫ್ ದಿ ಕರ್ವೇಚರ್. ಸೊ ಇದು ಬೆಂಡಿಂಗ್ ಮೂಮೆಂಟ್ ಈಕ್ವೇಷನ್. ಸೊ ಈ ಬೆಂಡಿಂಗ್ ಮೂಮೆಂಟ್ ಈಕ್ವೇಷನಲ್ಲಿ ಇವೆರಡು ಕನ್ಸಿಡರ್ ಮಾಡಿ, ಇವೆರಡಕ್ಕೆ ನೀವು ಈಕ್ವೇಷನ್ನ ಬರ್ಕೊಂಡ್ರೆ ಹೇಗೆ ಬರ್ಕೊಳ್ಬೋದು ನೋಡಿ. M/I = MB/I ಅಂತ ಬರ್ಕೊಳ್ತೀನಿ, σb/y ಅಂತ ಬರ್ಕೊಳ್ಳೋಣ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟು, ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್, I ಮೂಮೆಂಟ್ ಆಫ್ ಇನರ್ಷಿಯಾ, Y ಬಂದು ಇದೇನು ಸೆಕ್ಷನ್ ಮಾಡ್ಯುಲಸ್. ಸೊ ಇಲ್ಲಿ ನಾನು σb ಬರ್ಕೊಂಡ್ರೆ ಹೇಗೆ ಬರ್ಕೊಳ್ಬೋದು, Y ಈ ಕಡೆ ಕಳಿಸ್ತೀರಾ, M × Y ಆಗುತ್ತಾ, MB × Y ಆಯಿತಾ, ಡಿವೈಡೆಡ್ ಬೈ I ಅಲ್ಲೇ ಇರಲಿ. σb ಇಲ್ಲೇ ಇರುತ್ತೆ, Y ಮಾತ್ರ ಈ ಕಡೆ ಹೋಗಿದೆ, ಸಿಗ್ಮಾ ಅಲ್ಲೇ ಇರುತ್ತೆ, σb. ಸೊ ಇದು ನಮಗೆ ಆ್ಯಕ್ಚುಲ್ ಆಗಿ ರಿಕ್ವೈರ್ಡ್ ಈಕ್ವೇಷನ್ ಈ ಒಂದು ಕ್ವಶನ್ಗೆ. ನೋಡಿ ಇವ 4 ಪ್ಯಾರಾಮೀಟರ್ ಇದೆನಾ. ಇಲ್ಲಿ ನಿಮಗೆ ಒಂದು ಮಿಸ್ಸಿಂಗ್ ಕಾಣ್ಬೋದು, ಸರ್ ಡಯಾಮೀಟ್ರ್ ಇಲ್ಲ, ಬಟ್ ಅಲ್ಲಿ ಹೆಂಗೆ ಸರ್ ಡಯಾಮೀಟ್ರ್ ಇಲ್ಲ ಅಂತ ಅನ್ಬೋದು. ನೋಡಿ ಡಯಾಮೀಟ್ರ್ ಬಂದು ನಿಮ್ಗೆ ಏನಂತ ಹೇಳಿದ್ದಾನೆ, ಸಾಲಿಡ್ ರಾಡ್ ಅಂತ ಹೇಳಿದ್ದಾನೆ. ರಾಡ್ ಅಂದರೆ ನಿಮ್ಗೆ ಏನಾಯಿತು, ಸರ್ಕ್ಯುಲರ್ ರಾಡ್ ಆಯಿತು. ಸೊ ಡಯಾಮೀಟ್ರ್ ಅಂತ ಹೇಳಿದ್ದಾನೆ, ಡಯಾ ಅಂದರೆ ಸರ್ಕ್ಯುಲರ್ ಸೆಕ್ಷನ್ ಏನ. ಸೊ ಡಯಾಮೀಟ್ರಲ್ಲಿ ಅರ್ಧ ಬಂದು ರೇಡಿಯಸ್ ಆಗೋಗುತ್ತೆ, ಅಂದರೆ ಇಲ್ಲಿಂದ ನ್ಯೂಟ್ರಲ್ ಆಕ್ಸಿಸಿಂದ ಇರುವಂಥ ಡಿಸ್ಟೆನ್ಸ್ನ ನಾವು Y ಅಂತ ತೊಗೊಳ್ತೀವಿ. ಸೆಕ್ಷನ್ ಮಾಡ್ಯುಲಸ್ಸು Z ಅಂದರೆ ಸೆಕ್ಷನ್ ಮಾಡ್ಯುಲಸ್ ಆಗುತ್ತೆ. Y ಒಂದು ಡಿಸ್ಟೆನ್ಸ್ ಫ್ರಮ್ ದಿ ನ್ಯೂಟ್ರಲ್ ಆಕ್ಸಿಸ್ ಟು ದಿ ಟಾಪ್ ಮೋಸ್ಟ್ ಫೈಬರ್, ಯಾವುದು R ಅಂದರೆ, Y ಅಂದ್ರೇನು, ಡಿಸ್ಟೆನ್ಸ್ ಫ್ರಮ್ ದಿ ನ್ಯೂಟ್ರಲ್ ಆಕ್ಸಿಸ್ ಟು ದಿ ಟಾಪ್ ಮೋಸ್ಟ್ ಫೈಬರ್. ಸೊ ಇದು ನ್ಯೂಟ್ರಲ್ ಆಕ್ಸಿಸ್ ಅಂತಂದರೆ ಟಾಪ್ ಮೋಸ್ಟ್ ಫೈಬರ್ ಇದಾದರೆ ಅದನ್ನೇ ನಾವು Y ಅಂತ ಹೇಳ್ತೀವಿ, ಅದರ ಡಿಸ್ಟೆನ್ಸ್ ಫ್ರಮ್ ದಿ ನ್ಯೂಟ್ರಲ್ ಆಕ್ಸಿಸ್ ಟು ದಿ ಟಾಪ್ ಮೋಸ್ಟ್ ಫೈಬರ್ ಇಸ್ ಕಾಲ್ಡ್ Y. ಸೊ ಆ Y ಅಂದರೆ ಏನಾಗುತ್ತೆ, ಇವಾಗ ಡಯಾಮೀಟ್ರ್ ನಿಮಗೆ ಡಯಾದಲ್ಲಿ ಅರ್ಧ ತಾನೇ ಆಯ್ತು ತಾನೆ Y. ಸೊ ಡಯಾದಲ್ಲಿ ಅರ್ಧ ಬಂದು ಏನಾಗುತ್ತೆ ನಿಮಗೆ Y ಆಗುತ್ತೆ. ಸೊ ಡಯಾದಲ್ಲಿ ಅರ್ಧ ಎಷ್ಟಾಯಿತು ನೋಡಿ, ಡಯಾಮೀಟ್ರ್ ನಿಮಗೆ 20 mm ಕೊಟ್ಟಿದ್ದಾರೆ. ಸೊ 20 / 2 ಅಂದರೆ ಎಷ್ಟಾಯಿತು, Y = 20 / 2 ವಿಚ್ ಇಸ್ ನಥಿಂಗ್ ಬಟ್ 10 mm ಆಯಿತು. ಏನಿದು Y. ಸೊ ದೇರ್ಫೋರ್ σb = ಮೂಮೆಂಟ್ ಬೆಂಡಿಂಗ್ ಮೂಮೆಂಟ್ ಎಷ್ಟಿದೆ, 4000 ಇಂಟು Y ಎಷ್ಟಿದೆ, ಈಗ ತಾನೇ ಫೈಂಡ್ ಔಟ್ ಮಾಡಿದ್ವಿ 10, I ಎಷ್ಟಿದೆ, 1000 ಇದೆ. ಸೊ 1000 1 1000 4 ಸೊ = 4 × 10, 4 × 10 is 40. ಏನಿದು σb. ಯೂನಿಟ್ ಕನ್ಫ್ಯೂಷನ್ ಬಿಡ್ತಾರೆ. ಬೆಂಡಿಂಗ್ ಮೂಮೆಂಟ್ ಯೂನಿಟ್ ಏನಿದೆ, ನ್ಯೂಟನ್ ಮಿಲಿಮೀಟರ್.
ಐ ಮೂಮೆಂಟ್ ಆಫ್ ಇನರ್ಷಿಯದು ಎಮ್ ಎಮ್ ಪವರ್ 4, ಎಮ್ ಎಮ್ ಪವರ್ 4 ಎಮ್ ಎಮ್ ಕ್ಯಾನ್ಸಲ್ ಆದರೆ ಎಷ್ಟಾಯಿತು, ಎಮ್ ಎಮ್ ಪವರ್ 3 ಇರುತ್ತೆ ಕೆಳಗಡೆ. ಇನ್ನು ಮೇಲ್ಗಡೆ ಇನ್ನೂ ಏನಿದೆ, ಇನ್ನು ವೈ ಒಂದು ಎಮ್ ಎಮ್ ಇದೆ, ಆ ಎಮ್ ಎಮ್ ಕೆಳಗಡೆ ಎಮ್ ಎಮ್ ಪವರ್ 3 ನಾನು ಕ್ಯಾನ್ಸಲ್ ಆದರೆ ಎಮ್ ಎಮ್ ಸ್ಕ್ವೇರ್ ಬರುತ್ತೆ, ಅಂದರೆ ನ್ಯೂಟನ್ ಪರ್ ಎಮ್ ಎಮ್ ಸ್ಕ್ವೇರ್ ಯೂನಿಟ್ ಆಗುತ್ತೆ. ಸೊ 40 ನ್ಯೂಟನ್ ಪರ್ ಎಮ್ ಎಮ್ ಸ್ಕ್ವೇರ್ ಆನ್ಸರ್ ಆಗುತ್ತೆ. ನೋಡಿ, ಕ್ಯಾಲ್ಕುಲೇಟರ್ ಎಲ್ಲಾದರೂ ಯೂಸ್ ಆಯಿತಾ, ಯೂಸೇ ಆಗಲಿಲ್ಲ. ಸೊ ಈ ಥರ ಕ್ವಶನ್ಸನ್ನೇ ನಿಮ್ಗೆ ಎಕ್ಸಾಮ್ಸಲ್ಲಿ ಕೇಳೋದು. ವೆರಿ ಸಿಂಪಲ್ ಕ್ವಶನು, ಪ್ರೀವಿಯಸ್ಸಾಗಿ ಕೇಳಿರೋಂಥ ಕ್ವಶನು ಸಿಂಪಲ್ ಆಗಿತ್ತು. ಸೊ ಈ ಥರ ಕ್ವಶನ್ಸ್ನ ನಿಮ್ಗೆ ಎಕ್ಸಾಮ್ಸಲ್ಲಿ ಕೇಳೋ ಕಾರಣದಿಂದ ಈ ಥರ ಕ್ವಶನ್ಸ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನು, ಇದು ಲಾಸ್ಟ್ ಕ್ವಶನ್. ಈ ಕ್ವಶನ್ ಕೂಡ ನಮ್ಮ ಸ್ಟೂಡೆಂಟೇ ಕಳಿಸಿರೋಂಥ ಕ್ವಶನ್ ಆಗಿರುತ್ತೆ. ಸೊ ಈ ಕ್ವಶನ್ ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ. ಇದು ಲಾಸ್ಟ್ ಕ್ವಶನ್ ಈ ವಿಡಿಯೋದು. ಎ ಸ್ಟೀಲ್ ಪ್ಲೇಟ್ ಈಸ್ ಬೆಂಟ್ ಇನ್ ಎ ಸರ್ಕ್ಯುಲರ್ ಆರ್ಕ್ ಆಫ್ ರೇಡಿಯಸ್ 10 ಮೀಟರ್. ಒಂದು ಸ್ಟೀಲ್ ಪ್ಲೇಟ್ ಇದೆ, ಅದನ್ನು ನಾವು ಸರ್ಕ್ಯುಲರ್ ಆರ್ಕಲ್ಲಿ ಬೆಂಡ್ ಮಾಡಿದ್ವಿ. ಸೊ ಈ ಥರ ಈ ಆರ್ಕಲ್ಲಿ ಬೆಂಡ್ ಮಾಡಿದ್ವಿ. ಈ ಆರ್ಕಿನ ರೇಡಿಯಸ್ ಅಂತ ಹೇಳಿದ್ದಾನೆ. ಸೊ ರೇಡಿಯಸ್ ಎಷ್ಟು ಅಂತ ಹೇಳಿದ್ದಾರೆ, ರೇಡಿಯಸ್ ಈಸ್ ಈಕ್ವಲ್ ಟು 10 ಮೀಟರ್ ಅಂತ ಹೇಳಿದ್ದಾರೆ. ಇಫ್ ದಿ ಪ್ಲೇಟ್ ಸೆಕ್ಷನ್ ಟು ಬಿ 10 ಮೀಟರ್ ವೈಡ್ ಆ್ಯಂಡ್ 20 mm ತಿಕ್ಕು. ಸೊ ಆ ಪ್ಲೇಟಿನ ವೈಡು 120 ಮೀಟರು, ತಿಕ್ನೆಸ್ಸು 20 ಮೀಟರ್ ಅಂತ ಹೇಳಿದ್ದಾರೆ. ಸೊ ಎಕ್ಸ್ಟ್ರಾ ಡಾಟಾನು ಕೊಟ್ಟಿರ್ಬೋದು ಇದರಲ್ಲಿ. ಮ್ಯಾಕ್ಸಿಮಮ್ ಸ್ಟ್ರೆಸ್ ಇಂಡ್ಯೂಸ್ಡ್ ವಿಲ್ ಬಿ. ಸೊ ಮ್ಯಾಕ್ಸಿಮಮ್ ಸ್ಟ್ರೆಸ್ ಸೇಮ್ ಸಿಮಿಲರ್ ಕ್ವಶನೇ. ಸೊ ಮ್ಯಾಕ್ಸಿಮಮ್ ಸ್ಟ್ರೆಸ್ ಅಂದರೆ ಸಿಗ್ಮಾ ಬಿ ಫೈಂಡ್ ಔಟ್ ಮಾಡಬೇಕು. ಆದಮೇಲೆ ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಪ್ಲೇಟ್ ಕೊಟ್ಟಿದ್ದಾರೆ ಎಷ್ಟು, 10 ಮೀಟರು. ಇದು ಡಾಟಾ ಏನಿದೆಲ್ಲ ಮೀಟ್ರ್ ವೈಡು, ಇದು ನನಗೆ ಬೇಕಾಗಿಲ್ಲ. ಇದು ನಮಗೆ ರೆಕ್ಟ್ಯಾಂಗ್ಯುಲರು ಆ ಥರ ಬಾರ್ ಬಂತಂದರೆ ನಮ್ಗೆ ಆಗಬೇಕಾಗುತ್ತೆ. ಸೊ ಇದು ಸರ್ಕ್ಯುಲರ್ ಸೆಕ್ಷನ್ ಆಗಿರೋ ಕಾರಣದಿಂದ ನಮಗೆ ಇಷ್ಟು ಡಾಟಾ ಆದರೆ ಸಾಕು ಈ ಕ್ವಶನಿಂದ. ಆದಮೇಲೆ ಯಂಗ್ಸ್ ಮಾಡ್ಯುಲಸ್ ಕೊಟ್ಟಿದ್ದಾರೆ ನೋಡಿ, ಎಷ್ಟು, 2 × 10⁵. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೂ ನಾವೇನು ಮಾಡ್ತೀವಿ, ಬೆಂಡಿಂಗ್ ಮೂಮೆಂಟ್ ಇಕ್ವೇಷನ್ ಯೂಸ್ ಮಾಡಬೇಕು. ಬೆಂಡಿಂಗ್ ಮೂಮೆಂಟ್ ಇಕ್ವೇಷನ್ ಅಕಾರ್ಡಿಂಗ್ ಟು ಬೆಂಡಿಂಗ್ ಮೂಮೆಂಟ್ ಇಕ್ವೇಷನ್ ಏನದು, m/i = σ/y = E/r. ಇದು ಬೆಂಡಿಂಗ್ ಮೂಮೆಂಟ್ ಇಕ್ವೇಷನ್. ಸೊ ಈ ಬೆಂಡಿಂಗ್ ಮೂಮೆಂಟ್ ಇಕ್ವೇಷನಲ್ಲಿ ನಾನು ಏನು ತೊಗೊಳ್ತೀನಿ ನೋಡಿ, ಮೂಮೆಂಟ್ ಕೊಟ್ಟಿದ್ದಾರಾ ಇಲ್ಲ, ಬೆಂಡಿಂಗ್ ಮೂಮೆಂಟ್ ಫೈಂಡ್ ಔಟ್ ಮಾಡೋಕ್ಕೆ, ಬೆಂಡಿಂಗ್ ಸ್ಟ್ರೆಸ್ ಫೈಂಡ್ ಔಟ್ ಮಾಡೋಕ್ಕೆ. ಸಿಗ್ಮಾ ನೋಡಿ, ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್, ಮ್ಯಾಕ್ಸಿಮಮ್ ಸ್ಟ್ರೆಸ್ ಇಂಡ್ಯೂಸ್ಡ್ ವಿಲ್ ಬಿ. ಸೊ ಮ್ಯಾಕ್ಸಿಮಮ್ ಸ್ಟ್ರೆಸ್ ಇಂಡ್ಯೂಸ್ಡ್ ವಿಲ್ ಬಿ, ಸ್ಟ್ರೆಸ್ನ ಫೈಂಡ್ ಔಟ್ ಮಾಡಬೇಕು. ನಮ್ಗೆ ಯಾವಾಗ ಆರ್ ಕೊಟ್ಟಿದ್ದಾರೆ ನಿಮ್ಗೆ ಆವಾಗಲೇ ತಲೆಗೆ ಬರಬೇಕು, ನೆನಪಾಗಬೇಕು, ಏನು ಬೆಂಡಿಂಗ್ ಮೂಮೆಂಟ್ ಇಕ್ವೇಷನ್ಗೆ ಸಂಬಂಧಪಟ್ಟಿರೋಂಥ ಪ್ರಶ್ನೆ ಆಗಿದೆ ಅಂತೇಳಿ. ಸೊ ರೇಡಿಯಸ್ ಕೊಟ್ಟಿದ್ದಾನಂತಂದರೆ ಅದೇ ಬಂದಿರುತ್ತೆ. ಸೊ ನೋಡಿ, m/i = σ/y = E/r. ನನಗೆ ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಆಗಲಿ ಇನರ್ಷಿಯಾ ಕೊಟ್ಟಿಲ್ಲ. ಸೊ ಎರಡು ಪ್ಯಾರಾಮೀಟರ್ ಎಲಿಮಿನೇಟ್ ಮಾಡಿಕೊಂಡ್ರೆ ಎರಡು ರಿಲೇಷನ್ ನಾನು ತೊಗೊಳ್ತೀನಿ. σ/y = E/r, σ/y = E/r. ಸೊ ಈಗ ನೋಡಿ, ಇದರೊಳಗಡೆ ಸಿಗ್ಮಾ ನಾನು ಫೈಂಡ್ ಔಟ್ ಮಾಡಬೇಕು. ಏನೋ ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರೆ. ವೈ ಎಲ್ಲಿಂದ ಫೈಂಡ್ ಔಟ್ ಮಾಡೋದು, ಏನೂ ಇಲ್ಲ. ಇಲ್ಲಿ ನೋಡಿ, ನಿಮಗೆ ತಿಕ್ನೆಸ್ ಕೊಟ್ಟಿದ್ದಾರಲ್ಲ, ಈ ತಿಕ್ನೆಸ್ಸಿಂದ ಫೈಂಡ್ ಔಟ್ ಮಾಡ್ತೀವಿ. ಸೊ ತಿಕ್ನೆಸ್ ಯಾಕೆ ತೊಗೊಳ್ತಿದ್ದು ಅಂದರೆ, ಪ್ಲೇಟ್ನ ನೀವು ಬೆಂಟ್ ಮಾಡಿದಾಗ ಆ ತಿಕ್ನೆಸ್ ಇಲ್ಲೇನಿದೆಯಲ್ಲ, ಇದರ ನ್ಯೂಟ್ರಲ್ ಆ್ಯಕ್ಸಿಸಿಂದ ನಾವು ಟಾಪ್ ಮೋಸ್ಟ್ ಫೈಬರ್ ತೊಗೊತೀವಿ. ಸೊ ತಿಕ್ನೆಸ್ ಎಷ್ಟಿದೆ, 20 mm. 20 mm ಅಂದರೆ ಈ ತಿಕ್ನೆಸ್, ಈ ವೈಡ್, ಈ ತಿಕ್ನೆಸ್ ಇದು. ಸೊ ಇಲ್ಲಿಂದ ನ್ಯೂಟ್ರಲ್ ಆ್ಯಕ್ಸಿಸಿಂದ ಟಾಪ್ ಮೋಸ್ಟ್ ಫೈಬರ್ಗೆ ಟೋಟಲ್ ಇರೋದು ಎಷ್ಟು, 20 mm. ಮಧ್ಯದಲ್ಲಿಂದ ಮೇಲ್ಗಡೆ ಹೋದರೆ ಎಷ್ಟಾಗುತ್ತೆ, 10 mm ಆಗುತ್ತೆ. ಸೊ ದೇರ್ ಫೋರ್ ವೈ ಎಷ್ಟಾಗಬೇಕು, 10 mm ಆಗುತ್ತೆ, 10 mm. ಆದರೆ ಇಲ್ಲಿ ನೋಡಿ, ರೇಡಿಯಸ್ಸು ಮೀಟ್ರಲ್ಲಿ ಕೊಟ್ಟಿದ್ದಾರೆ. ಮೀಟರಿಂದ ಇದು mm ತರಬೇಕು. ಸೊ ಆರ್ನ ನೀವು ಮೀಟ್ರಿಂದ mm ತರಬೇಕಂದ್ರೆ 1 ಮೀಟ್ರ್ ಎಷ್ಟಾಗುತ್ತೆ, 1000 mm ಆಗುತ್ತೆ. ಸೊ 10 × 1000 ಎಷ್ಟಾಗುತ್ತೆ, 10,000 ಆಗುತ್ತೆ. 1 ಮೀಟರ್ ಅಂದರೆ ಎಷ್ಟು, 1000 mm. ಸೊ 10 × 1, 10 × 1000. ಯಾಕಂದರೆ 1 ಮೀಟರ್ ನಿಮಗೆ 1 ಮೀಟರ್ = ಎಷ್ಟಾಗುತ್ತೆ, 1000 mm ಆಗುತ್ತೆ. ಹಾಗಿದ್ದಾಗ 10 ಮೀಟ್ರ್ ಎಷ್ಟಾಗಬೇಕು, 10 ಮೀಟ್ರು 10 × 1000 ಎಷ್ಟಾಯಿತು, 10,000 ಆಯಿತು. ಸೊ ಅದನ್ನೇ ಇಲ್ಲಿ ಬರ್ತಿದ್ದೀನಿ, ಇದು MM ಇದೆ. ಆದಮೇಲೆ ಯಂಗ್ಸ್ ಮಾಡ್ಯುಲಸ್ ನೋಡಿ, 2 × 10⁵ ನ್ಯೂಟನ್ ಪರ್, ಅದನ್ನು MM ಕೊಟ್ಟಿದ್ದಾರೆ. ಆದಮೇಲೆ ನಾನು ಏನು ಫೈಂಡ್ ಔಟ್ ಮಾಡಬೇಕು, σb ಫೈಂಡ್ ಔಟ್ ಮಾಡಬೇಕು. MB ಅಲ್ಲ, σb ಫೈಂಡ್ ಔಟ್ ಮಾಡಬೇಕಾಯ್ತು, σb. ಸೊ ಈಗ ಸಬ್ಸ್ಟಿಟ್ಯೂಷನ್ ಮಾಡಿದ ನೇರವಾಗಿ. ದೇರ್ ಫೋರ್ ನನಗೇನು ಬೇಕು, ಸಿಗ್ಮಾ ಬೇಕು. ಸಿಗ್ಮಾಲೇ ಇಟ್ಕೊಳ್ಳಿ. ವೈನ ಈ ಕಡೆ ಕಳಿಸಿದ್ರೆ E × y / r ಆಗುತ್ತೆ. E ಎಷ್ಟಿದೆ, 2 × 10⁵. ವೈ ಎಷ್ಟಿದೆ, ವೈ 10 mm ಇದೆ. ಆರ್ ಎಷ್ಟಿದೆ, 10,000 ಇದೆ. ಎಷ್ಟು, 10,000. ಈಗ ಇಲ್ಲಿ ನೋಡಿ, 10⁻⁴ ಇದು ಎಷ್ಟು ಬರಿಬೋದು, 10,000ನ. ಇಲ್ಲಾಂದರೆ ಈ ಥರನೂ ಮಾಡ್ಕೊಳ್ಬೋದು ನೀವು. ಬೆಟರ್ ಈ ಥರ ಮಾಡ್ಕೊಳ್ಳಿ, 2 × 10⁻⁵ ಹಾಗೆ ಇಟ್ಕೊಳ್ಳಿ. ಇದು 10 / ಇಲ್ಲಿ ಎಷ್ಟು ಝೀರೋಸ್ ಇದೆ, 4 ಝೀರೋಸ್ ಇದೆ. ಸೊ 10⁻⁴. 10⁻⁵ಗೆ 10⁻⁴ ಕ್ಯಾನ್ಸಲ್ ಆದರೆ ಎಷ್ಟು ಉಳಿತು, 2 ಇಲ್ಲಿ ಒಂದು 10, ಯಾಕಂದರೆ 10⁻⁵ ಇನ್ನೂ ಒಂದು 10 ಇದೆ ತಾನೇ, 4 ಕ್ಯಾನ್ಸಲ್ ಆಗಿರೋದು, ಇನ್ನೂ ಒಂದು 10 ಇದೆ. ಸೊ ಆ 10 ಈ 10 ಮಲ್ಟಿಪ್ಲೈ ಆದರೆ ಎಷ್ಟಾಯಿತು, 100. ಸೊ ಎಷ್ಟಾಗಬೇಕು, 200 ಆಗಬೇಕು. 200 ನ್ಯೂಟನ್ ಪರ್ mm², 200 ನ್ಯೂಟನ್ ಪರ್ mm². ಆಪ್ಷನ್ ಬಿ ಉತ್ತರ ಆಗುತ್ತೆ ಅಷ್ಟೇ. ಸೊ ಈ ಥರ ಕ್ವಶನ್ಸ್ ನಿಮಗೆ ಎಕ್ಸಾಮ್ಸಲ್ಲಿ ಕೇಳೋದು, ಫ್ರೀಕ್ವೆಂಟಾಗಿ ಕೇಳಿರೋಂಥ ಕ್ವಶನ್ಸ್ ಆಗಿರುತ್ತೆ ಇದು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನಿಮ್ಮ ಎಲ್ಲ ಎಕ್ಸಾಮ್ಸ್ಗೆ, ನಿಮ್ಮೆಲ್ಲ AE ಆಗಿರ್ಬೋದು, JE ಆಗಿರ್ಬೋದು, ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.